ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯ ಮಾಹಿತಿ ನಿಮಗೆ ನಾನು ತಿಳಿಸ್ತಲೇ ಇದ್ದೇನೆ. ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಪ್ರತಿಯೊಂದು ರಾಶಿಯವರ ಭಾಗ್ಯವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು, ಯಾವುದೇ ಒಂದು ಸಮಸ್ಯೆಗಳು ಬಂದರೂ ದೇವರ ರೂಪದಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ಬಂದು ಹೇಗೆ ಸಹಾಯ ಮಾಡಬೇಕು. ಯಾಕೆಂದರೆ ದೇವರನ್ನು ನಾವು ಕಾಣೋಕ್ಕಾಗಲ್ಲ, ಯಾವುದಾದ್ರೂ ಒಂದು ವ್ಯಕ್ತಿಯ ರೂಪದಲ್ಲಿ ಬಂದು ಸಹಾಯ ಮಾಡ್ತಕ್ಕಂಥದ್ದಿರುತ್ತೆ. ಆ ಸಹಾಯ ಹೇಗೆ ನಮಗೆ ಲಭ್ಯವಾಗ್ತದೆ, ಯಾವ ಒಂದು ವಿಧಾನವನ್ನು ನಾವು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಶುಭವಿರುತ್ತೆ. ಅತ್ಯಂತ ಸರಳ ಮಾಹಿತಿ ನಿಮಗೆ ನಾನು ಕೊಡ್ತಾ ಇದ್ದೇನೆ, ಕೊನೆಯವರೆಗೂ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಕಂಥದ್ದು ನವಮಿ ತಿಥಿ ಇರ್ತಕ್ಕಂಥ ಸಮಯ, ಶುಕ್ಲ ಪಕ್ಷ, ಅರ್ಶನ ಯೋಗ ಇರ್ತಕ್ಕಂಥದ್ದು, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥ ಸಮಯ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಸಂಜೆ 5 ಗಂಟೆ 26 ನಿಮಿಷದಿಂದ 7 ಗಂಟೆ 9 ನಿಮಿಷದವರೆಗೆ. ಯವಗಂಡ ಕಾಲ ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲ 3 ಗಂಟೆ 43 ನಿಮಿಷದಿಂದ 5 ಗಂಟೆ 26 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದು ಸಹಿತ ಸಂಜೆ 5 ಗಂಟೆ 20 ನಿಮಿಷದಿಂದ 6 ಗಂಟೆ 14 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆ 45 ನಿಮಿಷವರೆಗೂ. ಇವತ್ತು ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನದ ಭವಿಷ್ಯ ಹೇಗಿರುತ್ತೆ, 12 ರಾಶಿಗಳಿಗೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವ್ರಿಗೆ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಒಂದು ರೀತಿಯಾಗಿ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ. ಯಾವುದಾದ್ರೂ ಕ್ರಯ ವಿಕ್ರಯದಾರಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಇವತ್ತು ತಾಂಡೆ, ಸೊ ಬೆಳಗ್ಗೆ ತಾಂಡೆ ಸಾಯಂಕಾಲ ಮಾರದೆ, ಈ ಒಂದು ಮ್ಯಾಕ್ಸಿಮಮ್ ಇದೇ ಥರ ನಡೀತಕ್ಕಂಥದ್ದಿರುತ್ತೆ. ಆದರೆ ಹಾಗೆ ವಾಹನದ ವಿಚಾರಗಳಷ್ಟೇ, ಯಾರಾದರೂ ಸೆಕೆಂಡ್ ಸೆಲ್ಲಿಂಗ್ ಕಾರ್ಸು ಆ ಥರದ್ದೆಲ್ಲ ಮಾಡ್ತಾಯಿದ್ರೆ, ಸೊ ನಾನು ಇವತ್ತು ನಿನ್ನ ಕಾರೇ ಸೇಲ್ಸ್ ಮಾಡಬೇಕು ಅಂದರೆ ಸೆಲ್ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಮೇಷರಾಶಿಯವ್ರಿಗೆ 200% ಈಸ್ ಅ ವೆರಿ ಗುಡ್ ಡೇ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಕಾಲ ಇವತ್ತಿನ ದಿನ. ಪ್ರಯತ್ನದಿಂದ ಗೆಲುವು, ಮ್ಯಾಕ್ಸಿಮಮ್ ಪ್ರಯತ್ನ ಈ ಮೀಡಿಯಾ ಸಾಫ್ಟ್ವೇರಲ್ಲಿರ್ತಕ್ಕಂಥ ವಿಚಾರಗಳಿಗೆ. ಬಟ್ ಅಫ್ಕೋರ್ಸ್ ಈ ಮೇಷರಾಶಿಯವ್ರಿಗೆ ಒಂದು ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು ಕೂಡ ಇದೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಕೂಡ ಇರುತ್ತೆ. ಮೇಷರಾಶಿ ಖಂಡಿತವಾಗಿ ಶುಭದ ದಿನ. ಅತಿಯಾಗಿ ಯಾವುದನ್ನು ಮಾಡೋಕ್ಕೋಗ್ಬೇಡಿ. ಇದು ಒಂದು ಸಲಹೆ ನಾನು ಕೊಡ್ತಾ ಇರ್ತಕ್ಕಂಥ. ಅತಿಯಾಗಿ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಅತಿಯನ್ನು ತಗೋಬೇಡಿ. ಇದು ಡಿಫಾಲ್ಟ್ ಕೊಟ್ಟುಬಿಡುತ್ತೆ. ಅಥವಾ ರಿಮೋಟಾಗಂತೂ ಇರಬೇಡಿ. ಒಂದು ಆಧ್ಯಾತ್ಮಿಕ ಒಂದು ಸ್ಟ್ರಾಟಜಿ ಗುಡ್ಡನ್ನು ವಹಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಭಾಳ ಮುಖ್ಯ. ಶುಭ ದಿನ ಕೂಡ ಆಗ್ತದೆ. ಗಣಪತಿಯ ಪ್ರಾರ್ಥನೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ವೃಷಭ ರಾಶಿಯವ್ರಿಗೆ ದಿನ ಹೇಗಿದೆ? ಸೊ ವೃಷಭ ರಾಶಿಯವರ ಫಲವನ್ನು, ಲಗ್ನಾಧಿಪತಿ ಧನಸ್ಥಾನದಲ್ಲಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ಬಟ್ ಒನ್ ಥಿಂಗ್, ವೃಷಭ ರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಅಂದರೆ ಅರ್ಥಾತ್ ಒಳ್ಳೆಯ ನೀವೇ ಸ್ವತಃ ನಿರ್ಧಾರಗಳನ್ನು ತಗೊಂಡು ತಮ್ಮ ಕಾರ್ಯಗಳನ್ನು ಪ್ರವೃತ್ತರಾಗಿ, ಇದು ವಿಶೇಷತೆಯನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ತುಂಬ ಒಂದು ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಇರ್ತದೆ. ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಒಳ್ಳೆದಿರುತ್ತೆ. ಬಟ್ ಒಂದು ಥಿಂಗ್, ವೃಷಭರಾಶಿಯವ್ರಿಗೆ ನಾನು ಹೇಳೋದಾದರೆ ನೋಡಿ, ಇವತ್ತು ಮನೇಲಿ ಕೂತ್ಕೊಳ್ತೀರಾ, ಮನೆಯಲ್ಲೇ ಕೂತ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಕಸ್ಮಾತ್ ಏನಾದರೂ ಮನೆಯಿಂದ ಆಚೆ ಹೋಗ್ತೀರಾ, ಮನೆಯಿಂದಲೇ ಆಚೆ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಸೊ ಅದನ್ನು ತಪ್ಪಿಸಿ ಒಂದು ನಿರ್ಧಾರಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ, ಖಂಡಿತವಾಗಿ ಲಾಭವನ್ನು ಕೊಡುತ್ತೆ. ಶಿವನ ಆರಾಧನೆ ಅಥವಾ ಓಂ ಸೋಂ ಸೋಮಾಯ ನಮಃ ಈ ಮಂತ್ರ ವಿಶೇಷತೆ ಫಲವನ್ನು ಕೊಡುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಈ ದಿನ ಏನು ಫಲಗಳನ್ನು ನಾವು ನೋಡ್ಬೋದು. ಲಗ್ನದಲ್ಲೇ ಶುಕ್ರನಿದ್ದಾನೆ, ತೃತೀಯಾತ್ ಚಂದ್ರ. ತಾವು ಈ ದಿನ ಭಾಳ ವಿಶೇಷವಾಗಿ ಪಂಚಮಾಧಿಪತಿ ಲಗ್ನದಲ್ಲಿರೋದ್ರಿಂದ ನಿಮ್ಮ ಕಾರ್ಯವನ್ನು ಜಯಿಸಬೇಕಾದ್ರೆ ನೀವು ಮಾಡ್ತಕ್ಕಂಥ ಆಲೋಚನೆ ಮೇಲೆ ಡಿಪೆಂಡ್ ಇರುತ್ತೆ.
ಆರೋಗ್ಯ ಉತ್ತಮತೆ ಇರುತ್ತೆ. ಸ್ವಲ್ಪ ಫ್ಯಾಸಿನೇಟಿಂಗ್ ಆಗಿರ್ತಕ್ಕಂಥ ಒಂದು ಕಾಲ ಕೂಡ ಆಗ್ತದೆ ಮಿಥುನ ರಾಶಿಯವ್ರಿಗೆ. ಕೇವಲ ತಮ್ಮ ಸ್ಟ್ರಾಟಜಿಯನ್ನು ಉಪಯೋಗಿಸ್ಕೊಂಡು ಖಂಡಿತವಾಗಿ ಒಳ್ಳೆಯ ಕಾಲವನ್ನು ನಿರ್ಮಾಣವನ್ನು ಮಾಡ್ಬೋದು. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಆರೋಗ್ಯ ಉತ್ತಮ ಇರ್ತದೆ, ತೊಂದರೆ ಇಲ್ಲ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡ್ ಇರುತ್ತೆ. ಎಲ್ಲದನ್ನು ಸಮನಾಗಿ ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿರುತ್ತೆ. ಬಟ್ ಸಣ್ಣ ಪುಟ್ಟ ವಿಚಾರಗಳು, ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಹೀಗೋ ಕ್ಲಾಶಸ್ ಕೂಡ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ರಾಜಕೀಯವಾಗಿರ್ತಕ್ಕಂಥ ಬುದ್ಧಿ ಬ್ಯೂಟಿಫುಲ್ ಆಗಿರುತ್ತೆ, ಖಂಡಿತ ಶುಭವಿದೆ. ಬಟ್ ಒನ್ ಥಿಂಗ್, ನೀವು ಇದನ್ನು ಮಿಥುನ ರಾಶಿ ಆಗಿರೋದ್ರಿಂದ ಸೊ ಮಾತಾಡ್ತಿದ್ರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಯಾರೊಟ್ಟಿಗೆ ತುಂಬ ಕಮ್ಯುನಿಕೇಟಲ್ಲೇ ಇರ್ತೀರ, ಅಥವಾ ಏನಾದರೂ ತಾವು ಯಾರೊಟ್ಟಿಗಾದರೂ ಬಾಂಧವ್ಯ ಅಂದರೆ ಸುಮ್ಮನೆ ಮುಗಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಇದ್ದರೆ ಅದನ್ನೇ ಮಾಡ್ತಾನೆ ಇರ್ತೀರ. ಅದನ್ನು ಈ ದಿನ ತಪ್ಪಿಸ್ಬೇಕಾಗ್ತದೆ ಮಿಥುನ ರಾಶಿಯವರು. ಅದನ್ನು ಹೊರತುಪಡಿಸಿದ್ರೆ ಖಂಡಿತ ಶುಭದ ದಿನ. ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ದುರ್ಗಾ ದಪವನ್ನು ಮಾಡೋದ್ರಿಂದ ಶುಭವಾಗ್ತದೆ. ಕಟಕ ರಾಶಿಯವರ ಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ ವಾಹನಾದಿಗಳಲ್ಲಿ ಖರ್ಚು, ಹಣ ವ್ಯಯ ಕೂಡ ಇರುತ್ತೆ. ಕುಟುಂಬದೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕೂಡ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ವಾಹನಾದಿಗಳಿಂದ ನಷ್ಟ ಖಂಡಿತವಾಗಿ, ಅಥವಾ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೋಸ್ಕರ ಹಣವನ್ನು ವ್ಯಯವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಇದರಿಂದ ಸಣ್ಣ ಪುಟ್ಟ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಮಾತಿನ ಮೇಲೆ ಹೆಚ್ಚಿನ ನಿಗವನ್ನು ಹಿಡಿ. ಇದು ವೆರಿ ಗುಡ್ ಡೇ ಇವತ್ತಿನ ಆ ಒಂದು ಭಾಳ ಮುಖ್ಯ ಸಂದೇಶ. ಸಾಧ್ಯವಾದಷ್ಟು ಕಟಕ ರಾಶಿಯವರು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿದ್ರೆ ಇನ್ನಷ್ಟು ಶುಭವಾಗ್ತದೆ. ಸಿಂಹರಾಶಿಯ ಫಲ ಹೇಗಿದೆ ಇವತ್ತು? ಖಂಡಿತವಾಗಿ ಲಾಭದ ದಿನ. ಜಸ್ಟ್ ಒಂದು ಸಣ್ಣ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ. ಹಾಗೆ ಅಧಿಕವಾಗಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳನ್ನು, ಡಿಸೈರನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಒಳ್ಳೆಯ ಆಲೋಚನೆ ಮಾಡಿದ್ರೆ ಇದನ್ನು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಂಹರಾಶಿಯವರಿಗೆ ಲಭ್ಯ. ಕನ್ಯಾ ರಾಶಿಯವ್ರಿಗೆ ಹೇಗಿರುತ್ತೆ? ಸೊ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಕೂತಿರುತ್ತೆ. ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ಸ್ವಲ್ಪ ಮಾನಸಿಕ ಒತ್ತಡವನ್ನು ಹೊರತುಪಡಿಸಿದ್ರೆ ಈ ದಿನ ಖಂಡಿತವಾಗಿ ಒಂದು ಒಳ್ಳೆಯ ದಿನವಾಗ್ತದೆ. ಧಾರ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ಕೆಲಸದಲ್ಲಿ ಮುಂದಾಳತ್ವವನ್ನು ವಹಿಸಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಟ್ ಅಫ್ಕೋರ್ಸ್ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಬ್ಬ ಸಹಾಯ ಹಸ್ತದಿಂದ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಖಂಡಿತ ಈ ದಿನ ಸಿಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಶಿವನ ಆರಾಧನೆ ಮಾಡಿದಷ್ಟು ಇನ್ನಷ್ಟು ಬದುಕಾಗ. ತುಲಾರಾಶಿಯ ಫಲಾಫಲ ಇರತಕ್ಕಂಥದ್ದು ಹೇಗಿರುತ್ತೆ ನೋಡಿ. ತುಲಾರಾಶಿಯವರ ಫಲ ಸ್ವಲ್ಪ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗ್ತದೆ. ಬಟ್ ಒನ್ ಥಿಂಗ್, ನೀವು ಮನಸ್ಸು ಮಾಡಿ ಆದರೆ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದಲ್ಲಿ ಮಾತ್ರ ತುಲಾರಾಶಿಯವರಿಗೆ ಜಯದ ಕಾಲವಾಗುತ್ತೆ. ಸೋಂಬೇರಿತನ ಇದ್ದರೆ ಜಯ ಕಡಿಮೆ, ಲಾಭ ಕುಸಿಯುತ್ತೆ. ಸ್ವಲ್ಪ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆದರೂ ಕೂಡ ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬಿಡುತ್ತೆ. ಈ ಒಂದು ಸದುಪಯೋಗ, ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನಷ್ಟದ ಕಾಲವಾಗ್ತದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಇದ್ದಕ್ಕಿದ್ದಾಗೆ ಅಭಿವೃದ್ಧಿನೂ ಬರಬಹುದು, ಇದ್ದಕ್ಕಿದ್ದಾಗೆ ಸಮಸ್ಯೆನೂ ಬರೋದ್ರಿಂದ ಸ್ವಲ್ಪ ಶುಕ್ರ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಇರುವೆಗೂಡಿಗೆ ಸ್ವಲ್ಪ ಸಕ್ಕರೆ ಹಾಕಿ ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ನಿಗೂಢ ಕಾರ್ಯಗಳನ್ನು ತಪ್ಪಿಸಿ, ಇದು ಭಾಳ ಮುಖ್ಯ. ಧನುರಾಶಿಯವರ ಫಲಾಫಲ ಖಂಡಿತವಾಗಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರುತ್ತೆ. ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಕೂಡ ಇದೆ. ಧನುರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಬದಲಾವಣೆಯ ಕಾಲ ಕೂಡ ಆಗ್ತದೆ. ಬಟ್ ಅಫ್ಕೋರ್ಸ್ ಧನುರಾಶಿಯವ್ರಿಗೆ ಲಗ್ನದಲ್ಲಿ ಸಪ್ತಮದಲ್ಲಿ ಶುಕ್ರ ಗುರು ನೇರ ದೃಷ್ಟಿ ಲಗ್ನದಿಂದ ತುಂಬ ಆಗಿರ್ತಕ್ಕಂಥ ವಿಚಾರಗಳು, ಲಾಭ ಸಿಗ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಲಾಭ ಸಿಗ್ತಕ್ಕಂಥದ್ದು, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ಈ ಒಂದು ಧನುರಾಶಿಯವರಿಗೆ ಲಭ್ಯವಿದೆ. ಖಂಡಿತ ಚೆನ್ನಾಗಿದೆ. ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಮಕರ ರಾಶಿಯವ್ರಿಗೆ ತುಂಬ ಕೋಪದಿಂದ ಅನರ್ಥಗಳಾಗುತ್ತೆ. ಕಿರಿಕಿರಿಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ದಾಂಪತ್ಯದಲ್ಲಿ ವಿರಸಗಳಿದೆ. ಆ ವಿರಸಗಳಿಂದ ಕೆಲವೊಂದು ವಿರಸಗಳಿಂದ ನೀವು ಅಡಿಕ್ಟಿವ್ ನೇಚರ್ಗೆ ಜಾಸ್ತಿ ಹೋಗ್ಕೊಳ್ತೀರ. ಅಂದರೆ ನೀವೇನಾದರೂ ಆ ಥರದ ವಿಚಾರದಲ್ಲಿ ತಾವು ಇದ್ದು ತುಂಬ ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಆ ಥರದ್ದು ಬರುತ್ತೆ. ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ.
ಚಟದ ಮನೋಭಾವ ಜಾಸ್ತಿ ಇರ್ತದೆ. ಸ್ವಲ್ಪ ಮಟ್ಟಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತ ಲಾಭ ಇರತಕ್ಕಂಥ ದಿನ. ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲವನ್ನು ನೋಡೋದಾದರೆ ಸಾಲವನ್ನು ತೀರಿಸ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬಟ್ ಒಳ್ಳೆಯ ಮನಸ್ಥಿತಿ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋಷ್ಟೇ ಭಾಳ ಮುಖ್ಯ. ಸಾಧ್ಯವಾದಷ್ಟು ಮಕರ ರಾಶಿಯವರು ಶಿವನ ಅಷ್ಟೋತ್ತರ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ. ಓಂ ನಮಃ ಶಿವಾಯ ಈ ಮಂತ್ರ ಸ್ವಲ್ಪ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಕುಂಭರಾಶಿಯ ಫಲ. ಸೊ ಕುಂಭರಾಶಿಯವ್ರಿಗೆ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಬೆಳವಣಿಗೆ ಇರುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ, ತುಂಬ ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದು ಜಾಸ್ತಿ ಇದೆ. ಮಕ್ಕಳೊಟ್ಟಿಗೆ ಒಂದು ಶುಭವನ್ನು ಕಾಣ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಒಂದು ರೀತಿಯಾಗಿ ಸುಖವನ್ನು ಕಾಣ್ತಕ್ಕಂಥ ದಿನ, ಎಂಜಾಯ್ ಮಾಡ್ತಕ್ಕಂಥ ದಿನ, ಕ್ರಿಯೇಟಿವ್ ಆಗಿರ್ತಕ್ಕಂಥ ದಿನ. ಈ ಫಿಲಮ್ ಆ್ಯಕ್ಟರ್ಸ್ಗಳಿಗಂತೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನ. ಬಟ್ ಯಾವುದನ್ನು ಕೂಡ ಬೇರೆಯವರೊಬ್ಬರ ಮೇಲೆ ಈಗ ಸಂಗಾತಿ ಬೇಡ, ತುಂಬ ಡಿಪೆಂಡೆನ್ಸಿ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಒಂದು ಮಾಡ್ರೇಟ್ ಆಗಿದ್ದರೆ ಕುಂಭರಾಶಿಯವ್ರಿಗೆ ದಿನ ಸುದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಮೀನರಾಶಿಯ ಫಲ ಹೇಗಿರುತ್ತೆ? ಸೊ ಮೀನರಾಶಿಯವ್ರಿಗೆ ನೋಡಿ, ಇದನ್ನು ವಾಹನ ವಿಚಾರದಲ್ಲಿ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಅಥವಾ ಸಾಲದ ವಿಚಾರದಿಂದ, ಅಂದರೆ ಸಾಲ ಮಾಡಿ ಆದರೂ ಕೂಡ ನಾನು ಇವತ್ತಿನ ಒಂದು ವಾಹನ ಖರೀದಿ ಆ ಥರದ್ದೆಲ್ಲ ತೊಗೋಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಒನ್ ಥಿಂಗ್ ಮೀನರಾಶಿಯವ್ರಿಗೆ ನೋಡೋದಾದರೆ ಸಾಧ್ಯವಾದಷ್ಟು ಈ ದಿನ ಆದಷ್ಟು ಎಷ್ಟು ಆರಾಮಾಗಿರಬೇಕು ಅಷ್ಟು ಆರಾಮಾಗಿ ಕಳೆಯೋಣ, ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಕೆಲವೊಂದು ಬಾರಿ ವಾಹನಗಳು ಕೆಲವೊಂದು ತಾಂತ್ರಿಕ ದೋಷವನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದರಿಂದ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಕೂಡ ದುರ್ಗಾ ದೇವತೆಯ ದೇವಸ್ಥಾನ ಅಥವಾ ದುರ್ಗಾ ಆರಾಧನೆಯನ್ನು ಮಾಡಿಕೊಂಡ್ರೆ ಇದನ್ನು ಶುಭವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಮುಖ್ಯವಾಗಿ ನೋಡಿ, ನಾನು ಪ್ರತಿ ಎಪಿಸೋಡಲ್ಲೂ ಹೇಳಿದ್ದೇನೆ, ವೃಶ್ಚಿಕ ರಾಶಿಯವರಿಗೆ ತನಗೆ ಭಾಗ್ಯ ವೃದ್ಧಿ ಆಗಬೇಕು, ಸಂಕಷ್ಟಗಳಿದ್ದಾಗ ದೇವರ ರೂಪದಲ್ಲಿ ಯಾರಾದರೂ ಸಹಾಯ ಮಾಡಬೇಕು. ಅತ್ಯಂತ ಸುಲಭ ವಿಧಾನ ಏನಪ್ಪ ನೋಡಿ, ಒಂದು ಬೆಳ್ಳಿಯ ಒಂದು ವಸ್ತುವನ್ನು ಯಾವಾಗಲೂ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ಸ್ಕ್ವೇರ್ ಆಗಿರ್ತಕ್ಕಂಥ ಒಂದು ಸಣ್ಣ ಬೆಳ್ಳಿಯ ತುಂಡ, ಅಥವಾ ನೀವು ಸರಳವಾಗಿ ಒಂದು ಚಿಕ್ಕ ಪೌಚಲ್ಲಿ ಸಣ್ಣ ಒಂದು 2 ಸ್ಪೂನಷ್ಟು ಶುದ್ಧ ಅಕ್ಕಿಯನ್ನು ಹಾಕಿ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅದು ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಾ ಬನ್ನಿ ಆಗಿಂದಾಗೆ. ಹಾಗೆ ಸಾಧ್ಯವಾದಷ್ಟು ಕೂಡ ದುರ್ಗಾ ಮಂತ್ರಗಳು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಖಂಡಿತವಾಗಿ ಇದ್ದಂಥ ಸರಳವಾಗಿರ್ತಕ್ಕಂಥ ವಿಧಾನ, ಹಾಗೂ ಸಾಧ್ಯವಾದಷ್ಟು ಕೂಡ ಆಗಾಗ್ಗೆ ಸಾಧ್ಯವಾದಲ್ಲಿ ಒಮ್ಮೊಮ್ಮೆ ಶಿವನ ದೇವಸ್ಥಾನವನ್ನು ಕೂಡ ಭೇಟಿ ಮಾಡಿ. ಒಂದು ಬಿಳಿಯ ವಸ್ತ್ರ ಅಂದರೆ ಕರ್ಚೀಫ್ ಥರ ಯಾವಾಗಲೂ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. 200% ನಿಮ್ಮ ಭಾಗ್ಯ ವೃದ್ಧಿ ಆಗೋದು ಸತ್ಯ. ಸ್ನೇಹಿತರೆ, ಮುಖ್ಯವಾಗಿ ನೋಡಿ, ನಮಗೆ ಯಾರು ಈ ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥತೆಯಲ್ಲಿರ್ತಾರೋ, ಎಕ್ಸ್ಪೆಷಲಿ ನಾನು ನೋಡಿ ವೃಶ್ಚಿಕ ರಾಶಿದ್ದು ಮಾಡಿದೆ. ಈಗ ಆ ವೃಶ್ಚಿಕ ರಾಶಿಯವ್ರಿಗೆ ಚಂದ್ರ ವೀಕ್, ಮನಸ್ಥಿತಿ ಸರಿ ಇರಲ್ಲ. ಯಾರಿಗೆ ಮನಸ್ಥಿತಿ ಉತ್ತಮತೆ ಇರಲ್ಲ, ಒಂದು ಸ್ಟ್ರಾಟಜಿ ಇರಲ್ಲ, ತುಂಬ ಕೋಪ ಬರ್ಬೋದು ಅಥವಾ ತುಂಬ ಡಿಪ್ರೆಷನ್ಗೆ ಹೋಗ್ಬೋದು, ನಮ್ಮಲ್ಲಿ ಸಿಗ್ತಕ್ಕಂಥ ನೋಡಿ ಏಂಜಲ್ ಕ್ವಾರ್ಟ್ಸ್ ಅಂತ ಕರಿತೀವಿ. ಯಾರು ಸ್ಪಿರಿಚುವಲ್ ಆಗಿ ಮನೋಭಾವತೆಯನ್ನು ಹೊಂದ್ಕೋಬೇಕೋ, ಯಾರು ತನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕೋ, ಯಾರು ಸಮಸ್ಯೆ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ, ನಿಜವಾಗ್ಲೂ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಏಂಜಲ್ ಕ್ವಾರ್ಟ್ಸನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿ ಮನಸ್ಥಿತಿ ಸದೃಢವಾಗುತ್ತೆ, ಬಲ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.